ಮೊಟ್ಟ ಮೊದಲು ಹಾವೇರಿ ಶಾಸಕರಿಗೆ, ಅದರಲ್ಲೂ ವಿಶೇಷವಾಗಿ ಈ ಕ್ಲೌಡ್ ಸೀಡಿಂಗ್ ಆಗಿ ನೇತೃತ್ವ ವಹಿಸಿರ್ತಕ್ಕಂಥ ಪ್ರಕಾಶ್ ಕೋಳ್ವಾಡ್ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಪ್ರಕಾಶ್ ಅವರು, ರುದ್ರಪ್ಪ ಲಮಾಣಿ ಅವರು, ಮಾನ್ಯ UB ಬಣಕಾರ್ ಅವರು, ಮಾನ್ಯ ಶಿವಣ್ಣ ಅವರು, ಮಾನ್ಯ ಮಾನೆ ಅವರು, ಮಾನ್ಯ ಪಠಾಣ್ ಅವರು, ಇವರೆಲ್ಲರೂ ಸೇರಿ ಇವತ್ತು ಕ್ಲೌಡ್ ಸೀಡಿಂಗ್ ಮುಖಾಂತರ ರೈತರಿಗೆ ಬಂದಂತ ಈ ಬರಗಾಲದಲ್ಲಿ ಮಳೆ ತರಿಸೋದಕ್ಕೆ ಏನೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಎಕ್ಸ್ಪಿರಿಮೆಂಟ್ ಇದೆ, ಸೈನ್ಸ್ ಇದೆ, ಅದನ್ನ ಬಳಕೆ ಮಾಡಿ ಇವತ್ತು ಕ್ಲೌಡ್ ಸೀಡಿಂಗ್ ಅನ್ನ, ಮೋಡ ಬಿತ್ತನೆ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ. ಅವರಿಗೆ ಬೆಂಬಲ ಕೊಡೋದಕ್ಕೆ, ನೈತಿಕ ಬೆಂಬಲ ನೀಡೋದಕ್ಕೆ ಶಾಸಕರಾದ ಜಕ್ಕಪ್ಪನವರು, ನವಲಗುಂದ ಶಾಸಕರಾದ NH ಕೋನರೆಡ್ಡಿ ಅವರು, ಬೆಳಗಾಂ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ರವರು ಎಲ್ಲರೂ ಆಗಮಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ನಾಯಕರು, ಜಿಲ್ಲಾ ಅಧ್ಯಕ್ಷರುಗಳಾದ ಪಾಟೀಲ್ರು, ಅನಿಲ್ ಪಾಟೀಲ್ರು, ನಮ್ಮ ಅಲ್ತಾಫ್ ಹಳ್ಳೂರವರು, ನೀರ್ಲಿಗೆ ಅವರು, ಸಿದ್ದು ಪಾಟೀಲ್ರು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರ ನೈತಿಕ ಬೆಂಬಲ ಇವತ್ತು ಸಿಕ್ಕಿದೆ. ಈಗ ತಾನೇ 5 ನಿಮಿಷದ ಹಿಂದೆ ಕ್ಲೌಡ್ ಸೀಡಿಂಗಿಗಾಗಿ ಹಾವೇರಿ ಕಡೆಗೆ ನಮ್ಮ ಫ್ಲೈಟ್ನ ಹೆಸರು VTKCM ಈಗಾಗಲೇ ಇಲ್ಲಿಂದ ಹಾರಿ ಹೋಯ್ತು. ಇನ್ನೊಂದು 15-20 ನಿಮಿಷದೊಳಗಾಗಿ ಆ ಭಾಗದಲ್ಲಿ ಕ್ಲೌಡ್ ಸೀಡಿಂಗ್ ಪ್ರಾರಂಭ ಆಗುತ್ತೆ. ಈ ಕ್ಲೌಡ್ ಸೀಡಿಂಗ್ ಯಶಸ್ವಿ ಆಗಲಿ. ಈ ಯಶಸ್ಸಿನ ಜೊತೆಗೆ ರೈತರ ನೋವು, ರೈತರ ಬವಣೆ, ರೈತರಿಗೆ ಇವತ್ತೇನು ತೊಂದರೆ ಇದೆ ಆ ತೊಂದರೆ ನಿವಾರಣೆ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಾರಕಿಹೊಳಿ ಅವರು ಬಂದು ದೊಡ್ಡ ನೈತಿಕ ಬಲವನ್ನು ತುಂಬಿದ್ದಾರೆ. ಸರ್ಕಾರ ಸಹಿತ ಈ ದಿಸೆಯೊಳಗ ಕೆಲಸ ಮಾಡಬೇಕು ಅನ್ನುವಂಥ ನಮ್ಮೆಲ್ಲರ ಅಭಿಪ್ರಾಯವನ್ನು ಆಲಿಸಿದ್ದಾರೆ ಅನ್ನೋದನ್ನ ಹೇಳ್ತಾ, ನಾನು ಸರ್ಕಾರಕ್ಕೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಶಾಸಕರ ಪರವಾಗಿ ಭಿನ್ನಹ ಮಾಡ್ತೀನಿ. ತಕ್ಷಣ ಕ್ಲೌಡ್ ಸೀಡಿಂಗ್ ಅನ್ನ ಪ್ರಾರಂಭ ಮಾಡ್ರಿ. ಯಾವ ಕಾರಣಕ್ಕೆ ವಿಳಂಬ ಮಾಡ್ತಾ ಇದ್ದೀರಿ? ಏನು ಕಾರಣ? This is one of the most established scientific proven technology. Why are you waiting? ಈ ಅಧಿಕಾರಿಗಳ ಮಾತು ಕೇಳಿ ನೀವು ಹಿಂಗೆ ಮಾಡ್ಕೊಂತ ಕುಂಡ್ರಬೇಡ್ರಿ. ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಜಾರಕಿಹೊಳಿ ಅವರಿಗೆ ವಿನಂತಿ ಮಾಡ್ತೀನಿ, ಸರ್ಕಾರ ನಿರ್ಣಯ ಮಾಡಿ ಉತ್ತರ ಕರ್ನಾಟಕದಲ್ಲಿ ಮೋಡಗಳು ಸಹಿತ ಬರ್ತಾ ಇವೆ. ಮೋಡಗಳಿಲ್ಲ ಅಂದ್ರೆ ಏನು ಮಾಡಕ್ ಹಾಕಿರ್ಲಿಲ್ಲ, ಮೋಡಗಳು ಬರ್ತಾ ಇವೆ. ಆದ್ರಿಂದ ತಕ್ಷಣ ತಾವು ಈ ಮೋಡ ಬಿತ್ತನೆಯ ಕೆಲಸವನ್ನ ಪ್ರಾರಂಭಿಸಬೇಕು ಅಂತೇಳಿ ನಾನು ರೈತರ ಪರವಾಗಿ ವಿನಂತಿ ಮಾಡ್ತೀನಿ. ಭೇಟಿ ಆಗೋದಾದ್ರೆ ಭೇಟಿ ಆಗ್ತೀವಿ. ಈಗ ನಿಮ್ಮ ಮೂಲಕ ಅವ್ರಿಗೂ ಒತ್ತಾಯ ಮಾಡ್ತೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅದಕ್ಕೆ ಒತ್ತಾಯ ಮಾಡ್ತೀವಿ. ನಮ್ಮ ಸರ್ಕಾರ ಅಂತಾನೆ ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಸಾವಿರ ಗಟ್ಟಲೆ ಫ್ಲೈಟ್ ಗಳನ್ನ ಹಂಗ ಖಾಲಿ ನಿಲ್ಲಿಸಿಕೊಂಡು ಡಿಫೆನ್ಸ್ ಒಳಗೆ ನಿಂತಿರ್ತಾರ. ಅದನ್ನ ರೈತರಿಗೂ ಉಪಯೋಗ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಟೆಕ್ನಾಲಜಿ ಅಂದ್ರೆ ಏನು? ಬರೀ AI ಒಂದೇ ಟೆಕ್ನಾಲಜಿ ಏನ? ರೈತರ ಬದುಕನ್ನ ಹಸನು ಮಾಡೋದಕ್ಕೆ ಟೆಕ್ನಾಲಜಿ ಅಲ್ವಾ? ಇದನ್ನ ನಾವು ಯಾವ ಕಾಲದಿಂದ ಹೇಳ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. 2001ರಲ್ಲಿ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, 2017ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈ ಎರಡೂ ಪ್ರಸಂಗಗಳಲ್ಲಿನೂ ನಾವು ಒಂದು ಪ್ರಸಂಗದಲ್ಲಂತೂ 85 ದಿವಸ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದೊಳಗೆ, ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭ, ಬರ ಬಂದಂತ ಸಂದರ್ಭದೊಳಗೆ ಸುಮಾರು 53 ದಿವಸಗಳನ್ನ RDPR ಇಲಾಖೆಯಿಂದ ಮಾಡಿದ್ವಿ. ಎಲ್ಲವೂ ಯಶಸ್ವಿಯಾಗಿವೆ. ಮತ್ತು ಏನ್ ತೊಂದರೆ, ಏನ್ ತೊಡಕು? ಈ ರೀತಿ ವಿಳಂಬ ಸರಿಯಲ್ಲ. ಅಧಿಕಾರಿಗಳ ಮಾತು ಕೇಳಬೇಡಿ,
ವಿಜ್ಞಾನಿಗಳ ಮಾತು ಕೇಳ್ರಿ, ರೈತರ ಸಹಾಯಕ್ಕೆ ಬನ್ನಿ. ನಮಸ್ಕಾರ. ಮತ್ತು ಕೋಳಿವಾಡ ಅವ್ರಿಗೆ ಹಾಗೂ ಹಾವೇರಿ ಶಾಸಕರಿಗೆ MP ಕ್ಯಾಂಡಿಡೇಟ್ ಸನ್ಮಾನ್ಯ ಆನಂದ್ ಗದ್ದಿದೇವ್ರ ಭಟ್ರು ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನ ಹಾಗೂ ಅವರ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರು ಆಸಕ್ತಿ ವಹಿಸಿರ್ತಕ್ಕಂಥ ಮಾನ್ಯ ನೀರ್ಲಿಗೆ ಅವ್ರಿಗೆ, ಸಂಜೀವ್ ನೀರ್ಲಿಗೆ ಅವ್ರಿಗೂ ಸಹಿತ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.